ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. KE ವತಿಯಿಂದ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಮಾಡಿರುವ ಎರಡನೇ ಸುತ್ತಿನ ಸೀಟ್ ಅಲಾಟ್ಮೆಂಟ್ ಮಾಡಿರುವಂತಹ ಲಿಂಕನ್ನು ಬಿಟ್ಟಿದ್ದಾರೆ ಆಫಿಷಿಯಲ್ ವೆಬ್ಸೈಟಲ್ಲಿ. ಬಟ್ ಭಾಳಷ್ಟು ವಿದ್ಯಾರ್ಥಿಗಳ ಸೀಟ್ ಅಂತೂ ಕಾಮನಾಗಿ ಸಿಕ್ಕಿದೆ. ಆಮೇಲೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಅಲ್ಲೇನು ತೋರಿಸ್ತಾ ಇದೆ ಅಂದರೆ ಲಾಗಿನ್ ಮಾಡಿದಾಗ ನಾಟ್ ಅಲಾಟೆಡ್ ಅಂತ ತೋರಿಸ್ತಾ ಇದೆ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ನೀವು ಕಾಮೆಂಟ್ಸಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ರಿ. ಸೊ ನಿಮಗೆ ಒಂದೇ ಒಂದು ಆಪ್ಷನ್ ಇರೋದು, ಇವಾಗ ಮಾಪಪ್ ರೌಂಡ್ ಕರೆದ್ರೆ ನೀವು ಅಲ್ಲಿಗೆ ಎಲಿಜಿಬಲ್ ಆಗ್ತೀರಾ. ಅಂದರೆ ಇನ್ನೊಂದು ರೌಂಡಿಗೆ ನೀವು ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಎಕ್ಸಿಟ್ ಆಗಿಬಿಡಬೇಕಾಗತ್ತೆ, ಬೇರೆ ಏನಾದರೂ ನೋಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಇಯರ್ ನೋಡಬೇಕಾಗತ್ತೆ, ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ಸೀಟಿಗೆ ನೀವು ಹೋಗಬೇಕಾಗತ್ತೆ. ಅದು ಡೈರೆಕ್ಟಾಗಿ ಕಾಲೇಜ್ಗಳಿಗೆ ಹೋಗಿ ಮಾಹಿತಿನ ಪಡ್ಕೊಂಡು ಅಡ್ಮಿಷನ್ ಮಾಡಿಸ್ಕೋಬೇಕು. ಇಲ್ಲ ನನಗೆ ಗೋರ್ಮೆಂಟ್ ಕಾಲೇಜಲ್ಲೇ ಬೇಕು, ಗೋರ್ಮೆಂಟ್ ಫೀಸ್ ಬೇಕು ಅಂತಂದರೆ ಮಾಪಪ್ ರೌಂಡ್ ಕನ್ಫರ್ಮೇಷನ್ ಇನ್ನೂ ಹೇಳಿಲ್ಲ. ಯಾಕಂದರೆ ಇದರಲ್ಲಿ ಈ ಸೆಕೆಂಡ್ ರೌಂಡಲ್ಲಿ ಏನು ಸೀಟ್ ಉಳಿದಿರುತ್ತೆ, ಯಾರೋ ಅಡ್ಮಿಷನ್ ಆಗಿರೋದಿಲ್ಲ, ಅಂಥ ಸೀಟ್ಗಳನ್ನು ಏನು ಮಾಡ್ತಾರೆ, ಮಾಪಪ್ ರೌಂಡಿಗೆ ಕರೆದು ನಿಮಗೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಇಲ್ಲಾಂದರೆ KEಗೆ ಕಾಂಟ್ಯಾಕ್ಟ್ ಮಾಡಿ, ಬೆಂಗಳೂರು ನಿಯರೆಸ್ಟ್ ಇದ್ದರೆ ನೀವು KEಗೆ ಹೋಗಿ ಮಾಪಪ್ ರೌಂಡ್ ಮಾಡ್ತಿರಲ್ಲ ಒಂದು ಕನ್ಫರ್ಮೇಷನ್ ಮಾಡಿಕೊಂಡು ನೀವು ವೇಟ್ ಮಾಡಬೇಕಾಗತ್ತೆ. ಬೇರೆ ಆಲ್ಟರ್ನೇಟ್ ಯಾವುದು ನಿಮಗೆ ಮತ್ತೆ ಆಪ್ಷನ್ ಇಲ್ಲ. ಇಲ್ಲಾಂದರೆ ನೆಕ್ಸ್ಟ್ ಇಯರ್ಗೆ ಕಾಯಬೇಕಾಗತ್ತೆ. ಇಲ್ಲಾಂದರೆ ಹೈ ಫೀಸನ್ನು ಪೇ ಮಾಡಿ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಕಾಗತ್ತೆ. ಯೋಚನೆ ಮಾಡಿ. ಆಮೇಲೆ ಯಾರಿಗೆ ಸೀಟ್ ಸಿಕ್ಕಿದೆ 750 ರೂಪಾಯಿಯನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಲಿಂಕ್ ಕೂಡ ಇದೆ. ಪೇಮೆಂಟ್ ಮಾಡಿಕೊಂಡು ನೀವು ಆಮೇಲೆ ಆರ್ಡರ್ ಕಾಪಿ ಡೌನ್ಲೋಡ್ 6 ಅವರ್ ಆದಮೇಲೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನಿಗೆ ಹೋಗ್ಬೋದು. ಇದು ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ.